ಪ್ರಿಯ ವಿದ್ಯಾರ್ಥಿಗಳ ಶುಭೋದಯ. ಕನ್ನಡ ತರಗತಿಗೆ ನಮ್ಮೀಗ ಆತ್ಮೀಯವಾದ ಒಂದು ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಏನೇನು ಅಭ್ಯಾಸ ಎಷ್ಟು ಪಾಠಗಳನ್ನು ಓದಿದ್ದೀವಿ ಇನ್ನೆಲ್ಲ ತಿಳ್ಕೊಂಡಿವಿ ಅಂತ ಮನನ ಮಾಡೋದಾದರೆ, ಮೊದಲೇ ಗದ್ಯ ಪಾಠವಾದಂಥ ಒಂದು ಯುದ್ಧ ಪಾಠವನ್ನು ಕುರಿತು ಅಭ್ಯಾಸವನ್ನು ಮಾಡಿದ್ವಿ. ತದನಂತರದಲ್ಲಿ ಎರಡನೇ ಗದ್ಯ ಪಾಠವಾದಂಥ ಶಬರಿ ಎನ್ನುವಂಥ ಗೀತನಾಟಕವನ್ನು ಕುರಿತು ಪರಿಚಯ ಮಾಡಿಕೊಂಡ್ವಿ, ಅಭ್ಯಾಸವನ್ನು ಮಾಡಿದ್ವಿ. ಮತ್ತೆ ಬಂದುಬಿಟ್ಟು ಪದ್ಯಭಾಗದಲ್ಲಿ ಬಂದುಬಿಟ್ಟು ಹಕ್ಕಿ ಹಾರತಿ ನೋಡಿದ್ದೀರಾ, ಸಂಕಲ್ಪ ಗೀತೆ ಮತ್ತು ಹಲಗಲಿ ಬೇಡ ಅನ್ನುವಂಥ ವಿಷಯಗಳನ್ನು ಕುರಿತು ನಾವೇನು ಮಾಡಿದ್ವಿ ಅಂದರೆ ತಿಳ್ಕೊಂಡ್ವಿ, ಅಭ್ಯಾಸವನ್ನು ಮಾಡಿದ್ವಿ. ತದನಂತರದಲ್ಲಿ ಬಂದು ವಿದ್ಯಾರ್ಥಿಗಳು, ಇಂದಿನ ತರಗತಿಯಲ್ಲಿ ನಾವು ಇವತ್ತು ನಮ್ಮ 10ನೇ ತರಗತಿಯ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತಹ ಪೌಷ್ಟಿಕ ಅಧ್ಯಯನದಲ್ಲಿ ಬರುವಂತಹ ಮೊದಲೇ ಪಾಠವಾದಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅನ್ನುವಂತಹ ಒಂದು ಅಭ್ಯಾಸವನ್ನು ಕುರಿತು, ವಿವೇಕಾನಂದರ ಚಿಂತನೆಗಳು ಹೇಗಿದ್ದು ಅಂತನ್ನು ಈ ಒಂದು ತರಗತಿಯಲ್ಲಿ ನಾವೇನು ಅಂದ್ರೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಈ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅನ್ನುವಂಥದ್ದನ್ನು ಬರೆದವರು ಯಾರು ಅಥವಾ ಇದನ್ನು ಲೇಖನವನ್ನು ಕೊಟ್ಟವರು ಯಾರು ಅಂದರೆ ಸಮಿತಿ ರಚನೆ ಮಾಡಿದೆ ಇದನ್ನು. ಹಾಗಾಗಿ ಇಲ್ಲಿ ನಿರ್ದಿಷ್ಟ ಇಂಥದ್ದೇ ವ್ಯಕ್ತಿ ಅಂತ ಇರೋದಿಲ್ಲ, ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಮಿತಿ ರಚನೆ ಮಾಡಿರುವಂಥ ವ್ಯಕ್ತಿ ಆಗಿರುತ್ತೆ, ರಚನೆ ಆಗಿರ್ತದೆ. ಹಾಗಾಗಿ ಇವತ್ತು ನಾವೇನು ಮಾಡೋಣ ಅಂದರೆ ಇದನ್ನು ಕುರಿತು ಅಭ್ಯಾಸವನ್ನು ಮಾಡುವ. ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಹೌದಾ, ನನಗೇನು ಕೊಡ್ರಿ ಅಂತಂದ್ರೆ ರಕ್ತ ಏನಪ್ಪ ಅಂದ್ರೆ ದೀನ ದುರ್ಬಲರ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯವಿರಲಿ, ಬಡವರ ಕಷ್ಟರ ಸೇವೆಯನ್ನು ಮಾಡುವಂಥ ಒಂದು ಭಾಗ್ಯ ನನಗಿರಲಿ ಅನ್ನುವಂಥದ್ದಾಗಲಿ. ಆಮೇಲೆ ಭಾರತದ ಒಂದು ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿಯ ಹಿರಿಮೆ ಗರಿಮೆಯನ್ನು ದೇಶದುದ್ದಗಲಕ್ಕೂ ಪ್ರಚಾರ ಮಾಡಿದಂತಹ, ಅತ್ಯುನ್ನತ ಮಟ್ಟದಲ್ಲಿ ಎತ್ತಿದಂತಹ ಮಹಾನ್ ವೀರ ಸನ್ಯಾಸಿಯರು ಅಂದರೆ ವಿವೇಕಾನಂದರು. ವಿವೇಕಾನಂದ ಅನ್ನುವಂಥ ಒಂದು ವಿವೇಕಾನಂದ ಅನ್ನುವಂಥ ಪದವನ್ನು ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ, ಮೈ ಒಳಗಿರುವಂಥ ನನ್ನ ನಾಡಿಗಳೆಲ್ಲ ಆ ತಕ್ಷಣ ರೋಮಾಂಚನಗೊಳ್ತೈತಿ. ಅಂತಹ ಒಂದು ವೀರ ಸನ್ಯಾಸಿ, ಅದ್ಭುತ ವೀರ ಸನ್ಯಾಸಿ ಹಿಂದೂ ಸನಾತನ ಸಂಸ್ಕೃತಿಯನ್ನು ವಿದೇಶದಲ್ಲೆಲ್ಲ ಪರಿಚಯಿಸುವುದರ ಮೂಲಕ ಅತ್ಯುನ್ನತವಾದಂಥ ಒಂದು ಸ್ಥಾನಮಾನವನ್ನು ದೊರಕಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿ ಅಂದರೆ ವಿವೇಕಾನಂದರು. ಹಾಗಾದರೆ ಅವರು ಯಾವ ಥರನಾದಂಥ ಚಿಂತನೆಗಳನ್ನು ಮಾಡಿದರು ಅಥವಾ ಅವ್ರ ಚಿಂತನೆಗಳ ಮೂಲ ಉದ್ದೇಶಗಳಾಗಿತ್ತು ಅನ್ನೋದನ್ನು ಪ್ರಸ್ತುತ ಇಂದಿನ ಒಂದು ಅವಧಿಯಲ್ಲಿ ನಾವೇನು ಮಾಡೋಣ ವಿದ್ಯಾರ್ಥಿಗಳ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪೂರಕ ಅಧ್ಯಯನ 1, ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ವಿವೇಕಾನಂದರಂದ್ರೆ ಏನು ಅನ್ನೋದನ್ನು ಹೇಳ್ತಾರೆ. ಏನು ಅಂದ್ರೆ ಸಾಮಾಜಿಕ ಸಂಕಟಗಳ, ಸಿಟ್ಟು, ರೋಷಗಳ ಸ್ಪಷ್ಟವಾದಂಥ ಒಂದು ರೂಪಕ ಯಾರು ಅಂತಂದರೆ ವಿವೇಕಾನಂದರು. ಯಾರಿಗೆ ಹಸಿವಿದೆಯೋ, ಯಾರಿಗೆ ದರಿದ್ರತನ ಇದೆಯೋ, ಯಾರಿಗೆ ಬಡತನ ಇದೆಯೋ, ಯಾರು ಅನಕ್ಷರಸ್ಥರಿದ್ದಾರೋ, ಆಮೇಲೆ ಅವುಗಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳುವುದು, ಅವ್ರನ್ನ ಏನಪ್ಪ ಅಂದ್ರೆ ಉದ್ಧರಿಸುವಂತಹ ಒಂದು ರೂಪಕ ಅಂದರೆ ವಿವೇಕಾನಂದರು. ಅವರು ಶಿಖರ ಚಿಂತಕರು. ಅವರೆಂಥ ಚಿಂತಕರು ಅಂದ್ರೆ ಉನ್ನತ ಮಟ್ಟದ ಚಿಂತಕರು. ಶಿಖರ ಅಂದರೆ ಬೆಟ್ಟ, ಗುಡ್ಡ, ನಮಗೆಲ್ಲ ಗೊತ್ತು ವಿದ್ಯಾರ್ಥಿಗಳು. ಅವರೆಂಥ ಚಿಂತಕರು? ಉನ್ನತವಾದಂಥ ಚಿಂತಕರು. ಅವರ ಆಲೋಚನೆಗಳಲ್ಲಿ ಗೊಂದಲಗಳಿಲ್ಲ. ಅವರ ಆಲೋಚನೆಗಳಲ್ಲಿ ಏನಿಲ್ಲ, ಗೊಂದಲಗಳಿಲ್ಲ, ಸಮಸ್ಯೆಗಳಿಲ್ಲ, ಯಾವುದೇ ಆದಂಥ ಒಂದು ಗೋಚರಮಯವಾದಂಥ ವಿಚಾರಗಳಾಗಲಿ, ತೊಂದರೆಗಳಾಗಲಿ, ತಾಪತ್ರಯಗಳಲ್ಲಿ ಯಾವುದೂ ಇಲ್ಲ. ಸ್ಪಷ್ಟತೆ ಐತಿ. ಒಂದು ನಿರ್ದಿಷ್ಟವಾದಂಥ ವಿಚಾರವನ್ನು ಕುರಿತಾಗಿ ಅವರು ಅಧ್ಯಯನವನ್ನು ಮಾಡ್ತಾರೆ, ಹೇಳ್ತಾರೆ. ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಒಂದೊಂದು ಸತಿ ನೋಡೋದು ತದ್ವಿರುದ್ಧ ಅಂತ ಕಂಡ್ರೂ ಕೂಡ, ಒಂದ್ಸತಿ ನೋಡೋದು ತದ್ವಿರುದ್ಧ ಅಂತ ಕಂಡ್ರೂ ಕೂಡ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಸರಿಯಾಗೇ ಇರ್ತೈತಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ. ಅವರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ವೈಜ್ಞಾನಿಕ, ತತ್ವಜ್ಞಾನ, ದಾರ್ಶನಿಕ ಇವೆಲ್ಲ ಚಿಂತನೆಗಳನ್ನು ನೋಡಿದಾಗ ಅದೊಂದು ಪರಿಪೂರ್ಣವಾದಂಥ ರೂಪದಂತೆ ಕಾಣಿಸುತ್ತದೆ. ಅಂತಹ ಒಂದು ಉನ್ನತ ಮಟ್ಟದ ಶಿಖರ ಚಿಂತಕರು ಯಾರು ಅಂತಂದರೆ ಸ್ವಾಮಿ ವಿವೇಕಾನಂದರು. ಅವರ ಮೊದಲ ಆದ್ಯತೆ ಏನು? ಯಾವುದಕ್ಕೆ ಅವರು ಮೊದಲ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು ಅಂತಂದರೆ ದೈಹಿಕ ಹಸಿವನ್ನು ನೀಗಿಸುವುದು ಅವರ ಮೊದಲ ಆದ್ಯತೆ. ವ್ಯಕ್ತಿಯೋರ್ವನಿಗೆ ಈಗ ಹಸಿವಾಗೈತಿ, ಆ ಟೈಮಲ್ಲಿ ನಾನು ಆ ವೇಳೆಯಲ್ಲಿ ತತ್ವಜ್ಞಾನವನ್ನು ಹೇಳ್ತೀನಿ, ಗಣಿತ ಪಾಠವನ್ನು ಹೇಳ್ತೀನಿ, ಹಿಂದೂ ಸನಾತನ ಸಂಸ್ಕೃತಿಯ ಬಗ್ಗೆ ಹೇಳ್ತೀನಿ, ಅಥವಾ ಇನ್ಯಾವುದೋ ವಿಷಯದ ಬಗ್ಗೆ ಹೇಳ್ತೀನಿ ಅಂದ್ರೆ ಅವನಿಗೆ ಕೇಳಲಿಕ್ಕೆ ಆಸಕ್ತಿ ಇರುವುದಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು, ವ್ಯಕ್ತಿಯೋರ್ವನಿಗೆ ದೈಹಿಕ ಹಸಿವನ್ನು ನೀಗಿಸುವುದೇ ನಮ್ಮ ವಿವೇಕಾನಂದರ ಮೂಲ ಆದ್ಯತೆಯಾಗಿತ್ತು, ಮೂಲ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು. ಅನಂತರ ಆತ್ಮ
ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ನೋಡ್ರಿ, ಅನಂತರ ಇವೆಲ್ಲ ಆತ್ಮ, ದೇವರು, ಧರ್ಮ, ವಿಜ್ಞಾನ, ತತ್ವಜ್ಞಾನ ಅನ್ನುವಂಥದ್ದೆಲ್ಲ ಹಸಿವುಗಳನ್ನು ನೀಗಿಸಬೇಕು. ವ್ಯಕ್ತಿಯೋರ್ವನಿಗೆ ಹಸಿದು ಬಂದವನಿಗೆ ಅನ್ನ, ಬಳಲಿ ಬಂದವನಿಗೆ ನೀರು. ಯಾರಿಗೆ ಹಸಿವಾಗೈತಿ ಅವ್ರಿಗೆ ಏನು ಕೊಡ್ಬೇಕು? ಫಸ್ಟು ಊಟವನ್ನು ಕೊಡುವಂಥದ್ದು. ಹಸಿವಾದಂಥವನಿಗೆ ಹೋಗಿ ತತ್ವಜ್ಞಾನ, ವಿಜ್ಞಾನ ಮತ್ಯಾವುದೋ ಇನ್ನು ಕಲೆ ವಿಚಾರವಾಗಿ ಹೇಳಿದ್ರೆ ಅವ್ರಿಗೆ ಹೋಗುತ್ತಾ? ಅದು ಹೋಗುವುದಿಲ್ಲ. ಹಾಗಾದರೆ ಸಮಸ್ಯೆಯ ಮೂಲವನ್ನು ಕಂಡಿದ್ದವ್ರು ಯಾರು ಅಂತಂದರೆ ವಿವೇಕಾನಂದರು. ವ್ಯಕ್ತಿಯೋರ್ವನಿಗೆ ಮೊದಲು ಅನ್ನವನ್ನಿಕ್ಕುವುದು, ಬಡತನವನ್ನು ನೀಗಿಸುವುದು, ಹಸಿವನ್ನು ನೀಗಿಸುವುದು ಇದು ಅವರು ಕೊಟ್ಟಂಥ ಮೊದಲ ಆದ್ಯತೆ. ಈ ಕಾರಣದಿಂದಾಗಿ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಬರೀ ಧರ್ಮದ ಉದ್ಧಾರವನ್ನು ಮಾಡುವುದಾಗಲಿ, ಧರ್ಮವನ್ನೇ ಸಂರಕ್ಷಿಸುವುದಾಗಲಿ, ಅಥವಾ ಧರ್ಮದ ಚಿಂತನೆಗಳನ್ನು ಹೇಳುವುದಾಗಲಿ ಅನ್ನುವಂಥದ್ದು ಇಟ್ಕೊಂಡಿರಲಿಲ್ಲ. ವ್ಯಕ್ತಿಯೋರ್ವನ ಸಮಸ್ಯೆಗಳನ್ನು ಮೊದಲು ಅಧ್ಯಯನವನ್ನು ಮಾಡಿ ಆ ಸಮಸ್ಯೆಗಳನ್ನು ನೀಗಿಸುವುದರ ಮೂಲಕ ಅವನವನಿಗೆ ಯಾವುದೇ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಮುಂದುವರಿಯಾಗಿ ಬಿಟ್ಟರು. ಹಾಗಾಗಿ ವಿವೇಕಾನಂದರು ಅಂದರೆ ಬರೀ ಒಬ್ಬರು ಒಂದೇ ಧರ್ಮದ ಬಗ್ಗೆ ಹೇಳ್ತಾರೆ ಅಥವಾ ಇಂಥದ್ದನ್ನೇ ಬೆಳೆಸಬೇಕಂತಿದ್ದಾರೆ, ಇಂಥ ಮೂಲ ಉದ್ದೇಶವನ್ನು ಇಟ್ಕೊಂಡಾರೆ ಅಂತ ಅನ್ನೋದನ್ನು ಹೇಳೋದು ತಪ್ಪು. ಯಾಕಂದ್ರೆ ಅವರು ಮೂಲಭೂತವಾದಿಗಳಾಗಿರಲಿಲ್ಲ. ಇಂಥದ್ದೇ ಹೀಗೆ ಇರಬೇಕು ಅಂತವರೆಂದು ಕಟ್ಟುನಿಟ್ಟಾಗಿ ಇದ್ದವರಲ್ಲ. ಹಾಗಾದರೆ ವಿವೇಕಾನಂದರು ಮೂಲಭೂತವಾದಿಯಾಗಿರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಅವರು ಧಾರ್ಮಿಕ ಮೂಲಭೂತವಾದ ಈಗೇನಂತಂದರೆ ಇಂಥದೇ ಧರ್ಮ, ಇದೇ ಧರ್ಮದಲ್ಲಿ ಇರಬೇಕು, ಹೀಗೆ ಇರಬೇಕು, ಧರ್ಮದ ನಿಯಮಗಳನ್ನೇ ಪಾಲಿಸಬೇಕು, ಧರ್ಮವನ್ನು ಬಿಟ್ಟು ಆಚೆ ಈಚೆ ಹೋಗುವಂಗಿಲ್ಲ, ಧರ್ಮಕ್ಕೆ ಅವಹೇಳನವಾಗಿ ಮಾಡುವಂತಿಲ್ಲ, ಧರ್ಮ ವಿರೋಧಿಯಾದ ಚಟುವಟಿಕೆಯನ್ನು ಮಾಡುವಂತಿಲ್ಲ. ಈ ಒಂದೇ ಧರ್ಮಕ್ಕೆ, ನಮ್ಮ ಧರ್ಮಕ್ಕೆ ಬೇರೆ ಧರ್ಮದಿಂದ ಬಿಟ್ಟು ಅವ್ರನ್ನ ಅನ್ಯಾಯಗಳನ್ನು ಮಾಡ್ಕೋಬೇಕು ಅನ್ನುವಂಥ ಸಿದ್ಧಾಂತಗಳು ಇರ್ತಾವಲ್ವ, ಇದನ್ನು ಯಾವುದನ್ನು ಹಿಡಿಸದೇ ಇರುವಂಥ, ಸೇರದೇ ಇರುವಂಥದ್ದು, ಇವುಗಳನ್ನು ಯಾವತ್ತೂ ತಲೆ ಕೆಡಿಸ್ಕೊಳ್ದೇ ಇರುವಂಥ ವ್ಯಕ್ತಿಗಳು ವಿವೇಕಾನಂದರು ಆಗಿದ್ದರು. ಹಾಗಾದರೆ ಧಾರ್ಮಿಕ ಮೂಲ ವಿರೋಧಿಯಾಗಿದ್ದರು ಯಾರು ಅಂತಂದರೆ ನಮ್ಮ ಇವರು ಯಾರಪ್ಪ ಅಂದ್ರೆ ವಿವೇಕಾನಂದರು. ಜಾತಿವಾದ ಮತ್ತು ಕೋಮವಾದಕ್ಕೆ ಪ್ರತಿರೋಧ ಒಡ್ಡಿದರು. ನಾನು ಆ ಜಾತಿ ನಂದಿ, ಧರ್ಮ ನಂದು, ಆ ಮತ ನಂದಿ, ಅಂತಸ್ತು ನಂದಿ, ಧರ್ಮೀಯ ಅನ್ನುವಂತಹ ಈ ಒಂದು ಜಾತಿವಾದಕ್ಕೆ, ಕೋಮುವಾದಕ್ಕೆ ಏನು ಮಾಡಿದ್ರು ಅಂದ್ರೆ ಪ್ರತಿರೋಧ ಒಡ್ಡಿದ್ರು. ಅದರ ವಿರುದ್ಧ ಅವರು ಪ್ರತಿಭಟಿಸಿದ್ರು. ಬೇಡ ಅನ್ನೋ ಸಮಾಜದಲ್ಲಿ ಧರ್ಮ, ಜಾತಿ, ಕೋಮುವಾದ ಇವ್ಯಾವು ಬೇಡ ಅಂತ ಹೇಳಿದರು. ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥವರು, ಹಿಂದೂ ಧರ್ಮದ ಪ್ರತಿನಿಧಿಯಾದಂಥವರು, ಹಿಂದೂ ಧರ್ಮದ ತತ್ವಗಳನ್ನು, ಸಿದ್ಧಾಂತಗಳನ್ನು, ಆದರ್ಶಗಳನ್ನು, ಮೌಲ್ಯಗಳನ್ನು ಧರ್ಮಕ್ಕೆ ಸಾರುವ ಪ್ರಯತ್ನ ಮಾಡಿದರೆ ಹೊರತಾಗಿ ಅವರೆಂದು ಬೇರೆ ಧರ್ಮದ ವಿರೋಧಿಯಾಗಿರಲಿಲ್ಲ. ವಿದ್ಯಾರ್ಥಿಗಳು ತಿಳ್ಕೊಂಡಿದ್ನು, ಧಾರ್ಮಿಕ ಮೂಲಭೂತವಾದ ವಿರೋಧಿಯಾಗಿದ್ದರು. ಯಾವುದೇ ಇಂಥದೇ ಧರ್ಮ ಬೇಕು, ಇಂಥದೇ ಜಾತಿ ಬೇಕಂತ ಅವ್ರು ಎಂದೂ ಹೇಳಿದವರಲ್ಲ. ಆ ಹಿಂದೂ ಧರ್ಮದೊಳಗೆ ಇದ್ದುಕೊಂಡು ಒಂದು ಸಮಾಜದ ಶಕ್ತಿಯಾಗಿ ಬೆಳೆದವರು ಯಾರು ಅಂದರೆ ವಿವೇಕಾನಂದರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಇವತ್ತಿನ ಈ ಒಂದು ಸನ್ನಿವೇಶಕ್ಕೆ ವಿವೇಕಾನಂದರು ಬೇಕನ್ನಿಸ್ತಾ ಇದೆ. ವಿವೇಕಾನಂದರ ಚಿಂತನೆಗಳ ಅವಶ್ಯಕತೆ ಇದೆ. ವಿವೇಕಾನಂದರು ಈ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು ಅನ್ನುವಂತಹದ್ದು ಅನಿಸ್ತಾ ಇದೆ. ಇವತ್ತಿನ ಪರಿಸ್ಥಿತಿಗೆ ಅವರು ಬಹಳ ಪ್ರಸ್ತುತರಾಗಿದ್ದಾರೆ. ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿವರಿಸಬಹುದು. ಹೇಗೆ ತಿಳ್ಕೊಬಹುದು? ನಾವು ಮುಂದಿನ ವಿಚಾರಗಳನ್ನು ನೋಡ್ತಾ ತಿಳ್ಕೊಳ್ಳೋ ವಿದ್ಯಾರ್ಥಿಗಳೇ, ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯಗಳನ್ನು ನುಂಗಿ ನುಡಿಯುತ್ತವೆ. ಇವತ್ತೇನಾಗ್ತದೆ ನಮ್ಮ ಸಮಾಜದಲ್ಲಿ? ನನ್ನದು ಅಂಬೆಗೆ ಸಮಾಜ, ನನ್ನದು ನೇಕಾರ ಸಮಾಜ, ನಮ್ಮದು ಗಂಗಾಮತ, ನಮ್ಮದು ಜಲಾಮತ, ಆ ಮತ, ಈ ಮತ, ಆ ಮತದ ಅಭಿವೃದ್ಧಿ, ಈ ಮತದ ಅಭಿವೃದ್ಧಿ, ಈ ಧರ್ಮದ ಸಮಾವೇಶಗಳು, ಆ ಧರ್ಮದ ಒಂದು ಸಭೆ ಸಮಾರಂಭಗಳು, ಆ ಧರ್ಮದ ಒಂದು ಜಾತ, ಈ ಧರ್ಮದ ಒಂದು ಜಾತ. ನಮ್ಮ ಹಿಂದೂ ಧರ್ಮದಲ್ಲೇ ಎಷ್ಟೊಂದು ಕವಲುಗಳು ಮಾಡಿಬಿಟ್ಟು ಅಲ್ವಾ? ಇದನ್ನು ಉಪಯೋಗಕ್ಕೆ ತಗೊಂಡು ಬೇರೆ ಧರ್ಮದವರು ಆಟ ಆಡಿಸ್ತಾರೆ ಅಲ್ವಾ? ಹಾಗಿದ್ದಾಗ ಇಂದಿನ ಈ ಪರಿಸ್ಥಿತಿಗೆ ನಮ್ಮ ವಿವೇಕಾನಂದರು ಹೆಚ್ಚು ಪ್ರಸ್ತುತ ಅನ್ನಿಸ್ತಾರೆ. ಇಂದಿನ ಈ ಪರಿಸ್ಥಿತಿಗೆ ವಿವೇಕಾನಂದರು ಹೆಚ್ಚು ಬೇಕನ್ನಿಸ್ತಾ ಇದ್ದಾರೆ. ಈಗ ಅವ್ರು ಇರಬೇಕಿತ್ತು. ಯಾಕಂದರೆ ಧರ್ಮ ಮತ್ತು ಜಾತಿಯ ವಿರೋಧಿಯಾಗಿದ್ದವರು ಅವರು. ಧರ್ಮವು, ಜಾತಿಯು ಸಮಾಜವನ್ನು ಹೊಡಿತೈತಿ, ಸಮಾಜವನ್ನು ಎರಡು ಭಾಗ ಮಾಡ್ತೈತೆ ಅನ್ನೋದನ್ನು ಅವರು ನಂಬಿದ್ದಂಥವರು. ಜಾತಿವಾದ ಮತ್ತು ಕೋಮವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯಗಳನ್ನು ನುಂಗಿ ನುಡಿಯುತ್ತವೆ. ಇವತ್ತು ಯಾವ ಪುಣ್ಯಾಗ್ತಾವು ಅಂದ್ರೆ ಜಾತಿ, ಕೋಮುವಾದ ಅನ್ನುವಂಥವು ಬಂದು ಸಮಾಜದ ಅಭಿವೃದ್ಧಿಯನ್ನು ನುಂಗಿ ಹಾಕಕತ್ತವು, ತಿನ್ನಕತ್ತವು. ಮಾನವೀಯ ಮೌಲ್ಯಗಳಿಗೇ ಬೆಲೆ ಇಲ್ಲದಂತಾಗಿದೆ. ಹೌದಾ? ಎಲ್ಲ ಧರ್ಮಗಳು ಹೇಳೋದು ಒಂದೇ, ಮನುಷ್ಯನು ಮನುಷ್ಯನಾಗಿರಬೇಕು, ಮಾನವೀಯತೆಯಿಂದ ಮೆರಿಬೇಕು, ಮನುಷ್ಯತ್ವವನ್ನು ತೊರೆಯಬಾರದು ಅಂತ. ಹಾಗಿದ್ದಾಗ ಎಲ್ಲರೂ ನಂದು ಆ ಜಾತಿ, ನಂದು ಈ ಜಾತಿ ಅಂತ ಜಗಳಾಡಿ ನಾವೇನು ಮಾಡಾಕತ್ತೀವಿ ಅಂದ್ರೆ ನಮ್ಮ ಧರ್ಮದ, ನಮ್ಮ ಮನುಷ್ಯತ್ವದ, ಮಾನವೀಯ ಮೌಲ್ಯಗಳನ್ನು ಏನು ಮಾಡಾಕತ್ತಾರ ಅಂತಂದ್ರೆ ನುಂಗಿ ಹಾಕಕತ್ತಾರ. ಹಾಗಾಗಿ ಈ ಒಂದು ಸನ್ನಿವೇಶಕ್ಕೆ ವಿವೇಕಾನಂದರು ಬೇಕು. ಸಮಾನತೆಯ
ಸಮಾನತೆಯ ಆಶಯಗಳು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಎಲ್ಲರೂ ಸಂವಿಧಾನಗಳು ಬರಲಾಗಿದೆ, ಸಮಾನತೆ ಹಕ್ಕು, ಸ್ವತಂತ್ರದ ಹಕ್ಕು, ಹೌದಾ, ಇವೆಲ್ಲ ಹಕ್ಕುಗಳು ಮೂಲಭೂತ ಹಕ್ಕುಗಳಿದಾವಲ್ವಾ. ಇವೆಲ್ಲ ಹಕ್ಕುಗಳು ಎಲ್ಲಿ ಹೋಗ್ಯಾವು ಅಂತಂದ್ರೆ ತಪ್ಪಿತಸ್ಥ ಶಾಲಾ ಬಾಲಕನಂತೆ ಹಿಂದೆ ಕೈ ಕಟ್ಕೊಂಡು ಕುಂತಾವು. ಲೇಟಾಗಿ ಬಂದು ಹೋಮ್ವರ್ಕ್ ಮಾಡದೇ ಇರುವಂಥವ್ರು ಅಥವಾ ಬಹಳ ದಿವಸ ಶಾಲೆಗೆ ತಪ್ಪಿಸಿದವರು ಬಂದು ಶಾಲೆ ಹಚ್ಕೊಂಡು ಹಿಂದೆ ಕೈ ಕಟ್ಕೊಂಡು ಹೆಂಗೆ ನಿಂತಿರ್ತಾರೋ ಹಾಗೇನೆ ಈ ಒಂದು ನಮ್ಮ ಸಮಾನತೆಯ ಹಕ್ಕುಗಳಾಗಲಿ ಸ್ವತಂತ್ರದ ಹಕ್ಕುಗಳಾಗಲಿ ಇವೆಲ್ಲ ಏನಾಗೆ ಒಂದು ತಪ್ಪಿತಸ್ಥ ಶಾಲಾ ಬಾಲಕನಂತೆ ಕೈ ಕಟ್ಕೊಂಡು ನಿಂತಾವು. ಆದರೆ ಇವತ್ತು ಮುಂದೆ ಬಂದು ಕುಂತದ್ದು ಯಾವುದು ಅಂತಂದರೆ ಜಾತಿವಾದ, ಕೋಮುವಾದ, ಮತೀಯ ಸಂಘರ್ಷಗಳೇನಾಗತ್ತವೆ ಇವತ್ತು ಮುಂದೆ ಬಂದು ಕುಣಿಯಾಕತ್ತವು ಅನ್ನುವಂಥ ವಿಚಾರವನ್ನು ಬಹಳ ಚಂದ ಹೇಳ್ತಾರೆ. ಬಡ ಜನಪರವಾದಂತಹ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ. ಬಡವರಿಗಾಗಿದ್ದಂತಹ ಮೀಸಲಾತಿಗಳು ಇವತ್ತೇನಾಗಿರ್ತಾವೆ ಅಂದ್ರೆ ಪಲ್ಲಟಗೊಳ್ತಾವೆ. ಉದಾಹರಣೆ ಹೇಳ್ಬೇಕಂದ್ರೆ ಮಕ್ಕಳೇ, ಎಲ್ಲ BPL ಮತ್ತು APL ಕಾರ್ಡುಗಳ ದುರ್ಬಳಕೆ ಅನ್ನೋದನ್ನು ನೋಡ್ತೀವಿ. BPL ಕಾರ್ಡುಗಳು ಹೊಲ ಏನೂ ಇರದೇ ಇರೋರು, ಹೊಲ ಸ್ವಲ್ಪ ಇದ್ದವರು ಅಥವಾ ಏನೂ ಇರದೇ ಇರೋರು APL, ಸ್ವಲ್ಪ ಹೊಲ ಇದ್ದವರು BPL. ಆ BPL ಅಲ್ಲೂ ಕೂಡ ಎಷ್ಟೊಂದು ಮೋಸ ಆಗತ್ತೆ ಪಡಿತರ ಚೀಟಿಯಲ್ಲಿ ಕೂಡ ಅಲ್ವಾ. ಏನು ಬಹಳ ಆಸ್ತಿ ಇದ್ದನ್ನು ಬೇರೆಯವ್ರ ಹೆಸರಲ್ಲೇ ಮಾಡಿಬಿಟ್ಟು ನಮ್ಮ ಹೆಸರಲ್ಲೇ ಏನೂ ಇಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸರ್ಕಾರದಿಂದ ಸೌಲಭ್ಯ ತಗೊಳ್ಳೋದು. ನೋಡಿಯಾ ಶ್ರೀಮಂತರು ಉಣ್ಣೋದು ರೇಷನ್ ಅಕ್ಕಿ ಅಲ್ವಾ, ನೋಡಿಯಾ ಶ್ರೀಮಂತರು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ತಗೊಳ್ಳೋದು, ವೃದ್ಧಾಪ್ಯ ವೇತನವನ್ನು ತಗೊಳ್ಳೋದು, ವಿಧವಾ ವೇತನವನ್ನು ತಗೊಳ್ಳೋದು, ಎಲ್ಲವನ್ನು ತೆಗೆದುಕೊಳ್ಳೋದು. ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳು ಬಡವರಿಗಾಗಿದ್ದಂಥ ಸವಲತ್ತುಗಳನ್ನು ಶ್ರೀಮಂತರು ತಿನ್ನೋದು. ಶ್ರೀಮಂತರಿಗೆ ಎಷ್ಟು ತಿಂದರೂ ಸಾಲದಂಗಾಗೈತೆ. ಹಾಗಾಗಿ ಹೇಳ್ತಾರೆ ನೋಡ್ರಿ, ಬಡ ಜನಪರವಾದಂತಹ ಆದ್ಯತೆಗಳು ಇಂದು ಪಲ್ಲಟಗೊಳ್ಳುತ್ತಿವೆ. ಬಡವರಿಗಾಗಿದ್ದಂತಹ ಇವತ್ತು ಮೀಸಲಾತಿಗಳು ಏನಾಗಿರ್ತವೆ, ಇವತ್ತ ಬೇರೆಯವರಿಗಾಗಿ ವರ್ಗಾವಣೆ ಆಗತ್ತವೆ, ಬೇರೆಯಾಗಿ ಚಲಿಸಕತ್ತವೆ ಅಂತ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಹಿಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ವಿವೇಕಾನಂದರ ಮೊದಲೇ ಹೇಳಿದರು, ಒಬ್ಬ ವ್ಯಕ್ತಿಯ ದೈಹಿಕ ಹಸಿವನ್ನು ಹಿಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ಅದರಲ್ಲೂ ಕೂಡ ಬಡ ಜನರ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆಯಾಗಿತ್ತು. ಅನಂತರ ಧರ್ಮ ಜಾತಿವಾದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಕಳಕಳಿ ಇತ್ತು. ಮೊದಲ ವ್ಯಕ್ತಿ ವರ್ಗಾವಣೆ ಯಾವ ಜಾತಿಯರೇ ಇರಲಿ, ಯಾವ ಕುಲನರೇ ಇರಲಿ, ಏನೇ ಇರಲಿ, ಹಸಿದ ಮನೆಗೆ ಅನ್ನವನ್ನು ಇಕ್ಕುವುದು ಅವರ ಮೊದಲ ಆದ್ಯತೆಯಾಗಿತ್ತು. ತದನಂತರ ಜಾತಿವಾದ ಮತ್ತು ಇದಕ್ಕೆ ಬಂದುಬಿಟ್ರೆ ಹಿಂದುಳಿದವರಿಗೆ ಮತ್ತು ದಲಿತ ವರ್ಗದವರಿಗೆ ಬಹಳ ಆದ್ಯತೆಯನ್ನು ಕೊಡ್ತಾ ಇದ್ದರು. ಯಾರು ಸಮಾಜದಿಂದ ಹಿಂದುಳಿದಿದ್ದಾರೋ, ಯಾರು ಮೇಲ್ವರ್ಗದವರ ಒಂದು ಶೋಷಣೆಗೆ ಒಳಪಟ್ಟಂತಹ ದಲಿತ ವರ್ಗ ಇತ್ತು, ಅವರಿಗೆ ಏನಾಗಬೇಕು ಅಂದ್ರೆ ಉದ್ಧಾರ ಆಗಬೇಕು, ಅವರ ವರ್ಗಗಳು ಉದ್ಧಾರ ಆಗಬೇಕು ಅನ್ನೋದನ್ನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥವರು ವಿವೇಕಾನಂದರು. ಹೀಗಾಗಿ ಅವರ ಸಂಶಯ ಕೆಡೆಯಿಲ್ಲದಂತೆ ಜಾತಿ ಮತ್ತು ವರ್ಗಗಳ ವ್ಯವಸ್ಥೆಯನ್ನು ವಿರೋಧಿಸಿದರು. ಅವರು ಈ ಹಿಂದುಳಿದಂಥ ವರ್ಗದವರನ್ನ ಏನಪ್ಪ ದೂಷಿಸುವುದಾಗಲಿ, ದಲಿತದ ವರ್ಗದವರನ್ನ ಒಂದು ಖಂಡನೆ ಮಾಡ್ತಿದ್ರಲ್ವ, ಇವುಗಳನ್ನು ಅವರು ವಿರೋಧಿಸ್ತಿದ್ರು. ಯಾಕಂದ್ರೆ ಮೇಲ್ವರ್ಗದವರು ಮಾಡುವಂಥ ಒಂದು ಏನಪ್ಪ ಅಂದ್ರೆ ಶೋಚನೀಯ ಸ್ಥಿತಿಯಿಂದಾಗಿ ಒಂದು ಕೆಳವರ್ಗದವರು ದಲಿತ ವರ್ಗದವರು ಅಂತ ಹುಟ್ಕೊಂಡಾರ. ಇವರು ಮೇಲ್ವರ್ಗದವರೇ ಸರಿ ಇದ್ರೆ ಇದ್ಯಾಕೆ ಈ ಥರದ ಪರಿಸ್ಥಿತಿ ಆಗ್ತಿತ್ತು, ಸಮಾಜದಲ್ಲೇ ಬದಲಾವಣೆ ಆಗಬೇಕು ಅನ್ನುವಂಥದ್ದಾಗಿ ಅವರು ಜಾತಿವಾದ ಮತ್ತು ಕೋಮುವಾದದ ವಿರೋಧಿಯಾಗಿದ್ದರು ವಿವೇಕಾನಂದರು. ಹೇಳ್ತಾರೆ ನೋಡ್ರಿ, ಅವರು ಜಾತಿ ಎಂಬುದು ಒಂದು ಸಮಾಜದ ಆಂತರಿಕ ಭಾಗವಾಗಿದೆ. ಜಾತಿ ಎನ್ನುವುದು ಸಮಾಜದ ಒಂದು ಭಾಗ ಇರಲಿ, ಹೌದಾ. ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ, ಎರಡೇ ಮಾನವ ಜಾತಿ ಅಂತ ಇರಬೇಕು. ಮಾನವ ಜಾತಿಯಲ್ಲಿ ಎರಡೇ ಬಗ್ಗೆ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ ಅಂತ ಇರಬೇಕಾಗಿತ್ತು. ಆದರೆ ಇವತ್ತೇನಾಗೈತೆ ಅಂದ್ರೆ ಉನ್ನತ ಜಾತಿ, ಬ್ರಾಹ್ಮಣ ವರ್ಗ, ವೈಶ್ಯ ವರ್ಗ, ಅಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಗೆ ಮಾಡ್ಕೊಂಡ್ರು, ಉನ್ನತ ವರ್ಗದವರು, ಆಮೇಲೆ ಮಧ್ಯಮ ವರ್ಗದವರು, ಕೆಳವರ್ಗದವರು ಅಂತ ಏನು ಮಾಡ್ಕೊಂಡ್ರಲ್ಲ, ಇವು ಬೇಡ. ಇವು ಜಾತಿ ಏನಾಗೈತೆ ಅಂದ್ರೆ ಸಮಾಜವನ್ನು ಎರಡು ಭಾಗ ಮಾಡ್ತೈತಿ, ಆಂತರಿಕ ಭಾಗನೂ ಆಗೈತಿ ಕೂಡ. ಹಿಂದೆ ಅದು ವಿಕಾಸವಾಗ್ತಿತ್ತು. ಜಾತಿ ಅನ್ನೋದು ಏನಾಗ್ತಿತ್ತು, ಹಿಂದೆ ಬೆಳೀತಾ ಇತ್ತು. ವಿಕಾಸ ಅಂದ್ರೇನು, ಬೆಳವಣಿಗೆಯನ್ನು ಕಾಣ್ತಾ ಇತ್ತು. ಆದ್ರಿಂದ ಅದೇನಾಗೈತಿ ಅಂತಂದ್ರೆ ಘನೀಭೂತವಾಗಿದೆ, ಗಟ್ಟಿಯಾಗಿದೆ. ಜಾತಿ ಅನ್ನೋದು ಏನಾಗೈತಿ ಇವತ್ತು ಗಟ್ಟಿಯಾಗಿದೆ, ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ಜಾತಿ ಎಂಬುದೊಂದು ಹಿಂದೆ ದ್ರವ ರೂಪದಲ್ಲಿತ್ತು, ವಿಕಾಸವಾಗ್ತಿತ್ತು, ಬೆಳವಣಿಗೆನ ಹೊಂದಿತ್ತು. ಆದರೆ ಇವತ್ತು ಅದು ಏನಾಗೈತಿ, ಗಟ್ಟಿಯಾಗೈತಿ. ಏನಾಗೈತಿ, ಗಟ್ಟಿಯಾಗೈತಿ. ಅದು ವಿಕಾಸವನ್ನು ಹೊಂದ್ತಾ ಇಲ್ಲ, ಅದು ಘನೀಭೂತವಾಗೈತಿ. ಅದರ ದುರ್ಗಂಧಮಯ ವಾತಾವರಣ ಭಾರತವನ್ನೆಲ್ಲ ವ್ಯಾಪಿಸಿದೆ, ಭಾರತ ತುಂಬ ಹರಡಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಜಾತಿ ವ್ಯವಸ್ಥೆಯ ಗೌರವಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವತಂತ್ರಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಉಳಿಗೆ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆಕೊಡುತ್ತಾರೆ. ಮೇಲ್ವರ್ಗದವರ ತುಡಿತಕ್ಕೆ, ಮೇಲ್ವರ್ಗದವರ ಕ್ರೌರ್ಯಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಅಸ್ಪೃಶ್ಯರು
ದಲಿತರು ತಮ್ಮ ಆ ಒಂದು ದಾರಿದ್ರ್ಯತನದಿಂದ ಬಿಟ್ಟು ಹೊರಬರಬೇಕು. ಅವರು ಬೆಳವಣಿಗೆಯತ್ತ ಮುಖ ಮಾಡಬೇಕು, ವಿಕಾಸದತ್ತ ಮುಖ ಮಾಡಬೇಕು, ಅದರಿಂದ ಹೊರಬರಬೇಕು, ಗುಲಾಮತನದಿಂದ ಹೊರಗೆ ಬರಬೇಕು ಅನ್ನೋದನ್ನು ಕರೆ ಕೊಡ್ತಾರೆ. ಯಾರಿಗೆ ಅಂದರೆ ದಲಿತ ವರ್ಗದವರಿಗೆ ಮತ್ತು ಅಸ್ಪೃಶ್ಯರಿಗೆ. ಯಾರು? ವಿವೇಕಾನಂದರು. ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ. ಮುಂದೊಂದು ದಿವಸ ಶೂದ್ರರು ತಮ್ಮ ಶೂದ್ರತ್ವ ಏನು ಕೆಳಗಿನ ಸ್ಥಾನ ಅಂತಿದ್ದಾರಲ್ಲ ಅದರಿಂದನೇ ಅವರು ಮೇಲೆ ಬರುವಂಥ ಒಂದು ಕಾಲ ಬರ್ತೈತಿ ಅಂತ ಹೇಳಿದ್ರಂತೆ. ಈಗ ಅದೇ ಪರಿಸ್ಥಿತಿ ಆಗಿದೆ. ಯಾಕಂದರೆ ಎಲ್ಲರೂ ಸಮಾನವಾಗಿಬಿಟ್ಟಿದ್ದೀವಿ, ಮೇಲ್ವರ್ಗದವರು ಕೆಳವರ್ಗದವರು ಅಂತೇನಿಲ್ಲ. ಏನಾಗೈತಿ ಅಂತಂದರೆ ಈಗ ಆ ಥರ ಜಾತಿನೂ ಅನ್ನುವ ಹಾಗೆ ಇಲ್ಲ. ಇದೊಂದು ಕೂಡ ಅಪರಾಧವಾಗಿದೆ. ಎಲ್ಲರೂ ಒಂದೇ ಅನ್ನುವಂಥದ್ದಾಗಿದೆ. ಮುಂದೊಂದು ದಿನ ಬರುತ್ತಂತ ಹೇಳಿದಂಥ ಸಂಗತಿ ಇಂಥದ್ದು ನಿಜವಾಗಿದೆ. ಜೊತೆಗೆ ಮುಂದೆ ವಿಶೇಷವೆಂದರೆ ಮುಂದೆ ಅವ್ರು ಹೇಳ್ತಾರೆ ವಿವೇಕಾನಂದರು ಮುಂದೆ ಏನಾಗುತ್ತೆ ಅಂತಂದರೆ ಮುಂದೆ ಬರುವುದು ಸಮತಾವಾದ, ಅರಾಜಕತವಾದ, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜದ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸಿದ್ದಾರೆ. ಅವ್ರು ಮುಂದೆ ಏನಾಗುತ್ತೆ ಅಂತ ಘೋಷಿಸಿದ್ರು ಅಂದ್ರೆ ಸಮತಾವಾದ, ಎಲ್ಲರೂ ಸಮಾನರು, ಅರುಣೋದಯ ಕಾಲ. ಏನಂದ್ರೆ ಅರಾಜಕತೆ, ರಾಜಕತೆನೇ ಇಲ್ಲ, ಎಲ್ಲ ಅರಾಜಕತೆ. ಬೇಕಾದವ್ರು ಬೇಕಾದಂಗೆ ಸ್ವೇಚ್ಛವಾಗಿರುವಂಥದ್ದೊಂದು ಏನಪ್ಪ ಒಂದು ರಾಜಕೀಯದಲ್ಲಿ ಏನಪ್ಪ ವ್ಯವಸ್ಥೆ ಸರಿ ಇಲ್ಲ. ಯಾವುದರಲ್ಲಿ ಕೂಡ ಅರಾಜಕತೆ ತುಂಬಿ ತುಳುಕಾಕತ್ತೆ. ಜೊತೆಗೆ ಶೂನ್ಯವಾದ, ಎಲ್ಲವೂ ಕೊನೆಗೆ ಏನಪ್ಪ ಶೂನ್ಯ ಅನ್ನುವಂಥ ವಾದಗಳು ಇವತ್ತು ಸಮಾಜದಲ್ಲಿ ಮುಂದೆ ಬಂದು ಕುಂದಿರ್ತಾವು. ಇವುಗಳಿಂದ ಸಮಾಜದಲ್ಲಿ ಏನಾಗ್ತೈತಿ ಅಂದ್ರೆ ಕ್ರಾಂತಿ ಆಗ್ತೈತೆ ಅನ್ನುವಂಥ ವಿಚಾರವನ್ನು ವಿವೇಕಾನಂದರು ಈ ಮೊದಲೇ ಹೇಳಿದ್ರಂತೆ ವಿದ್ಯಾರ್ಥಿಗಳ. ನಿಜ, ಸಮಾಜದಲ್ಲಿ ಯಾವಾಗ ಅರಾಜಕತೆ ಹುಟ್ಟುತ್ತೋ, ಯಾವಾಗ ವರ್ಗದವರ ಶೋಷಣೆಗೆ ತುಳ್ಪಟ್ಟಂಥ ಕೆಳವರ್ಗದವರು ದಂಗೆ ಹೇಳ್ತಾರೋ ಆಗೇನಾಗ್ತೈತೆ ಅಂದ್ರೆ ಆ ಸಮಾಜದಲ್ಲಿ ಸಹಜವಾಗಿ ಏನಾಗ್ತೈತೆ ಅಂದ್ರೆ ಕ್ರಾಂತಿ ಎಕ್ಕಿಡಿ ಒಬ್ಬಿ ಬರ್ತೈತಿ. ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮಗಳ ವಿಸ್ತರಣೆ ಪರವಾಗಿರಲಿಲ್ಲ. ನಿರ್ದಿಷ್ಟವಾದ ಒಂದೇ ಧರ್ಮ ಇರಲಿ ಅನ್ನುವಂಥದ್ದು ಒಂದು ಅದು ಏನಪ್ಪ ಅಂಧಕಾರದಿಂದ ನಂಬೋದಕ್ಕೆ ಏನಂತ ಹೇಳಿದ್ರೆ ಕೋಮುವಾದ. ಇಂಥದ್ದೇ ನಮ್ಮದೇ ಇರಬೇಕು, ನಾವೇ ಅದನ್ನು ಬೆಳೆಸಬೇಕು. ಬೇರೆ ಧರ್ಮದವ್ರು ನಾವು ಇಲ್ಲಿ ತಗೋಬೋದು, ಅದು ನಮ್ಮ ಧರ್ಮದಿಂದ ಬಿಟ್ಟು ಹೊರಗೆ ಹೋಗಬಾರ್ದು ಅನ್ನೋಂಥದ್ದೊಂದು ಅಂಧಕಾರ ಏನಪ್ಪ ಅಂದ್ರೆ ಅಂಧಾನುಕರಣ ಐತಲ್ವಾ, ಇದಕ್ಕೆ ಕೋಮುವಾದ ಐತಲ್ವ. ಈ ಕೋಮುವಾದ ವಿಷಯಕ್ಕೆ ಬಂದರೆ ವಿವೇಕಾನಂದರು ಎಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮಗಳ ವಿಸ್ತರಣೆ ಪರವಾಗಿರಲಿಲ್ಲ. ಇವರು ಒಂದೇ ಧರ್ಮ, ಒಂದೇ ಸಂಸ್ಕೃತಿ ಇರಲಿ, ಒಂದೇ ಇದು ಇರಲಿ ಅಂತ ಎಂದೂ ಆ ಥರನಾಗಿ ಯೋಚನೆಯನ್ನು ಮಾಡಿದವರಲ್ವೇ ಅಲ್ಲ. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧ ಎಂದು ಅವರು ಭಾವಿಸಿದ್ದರು. ಯಾವ ಧರ್ಮನೇ ಇರಲಿ, ಯಾವ ಸಂಸ್ಕೃತಿನೇ ಇರಲಿ, ಒಂದನ್ನೇ ನಿರ್ಧರಿಸ್ಕೊಂಡು ಕುಂದಿರೋದು ಅದು ಜೀವ ವಿರೋಧ. ಒಂದೇ ಧರ್ಮಕ್ಕೆ ಜೋತ್ಕೊಂಡು ಬೀಳೋದು ಅಥವಾ ಒಂದೇ ಇರಲಿ ಅನ್ನೋದು ಏನಪ್ಪ ಅಂದ್ರೆ ಒಂದನ್ನೇ ಅತಿಯಾಗಿ ನಂಬುವುದು ಕೂಡ ಜೀವ ವಿರೋಧ ಅಂತ ಭಾವಿಸಿದವರು ಯಾರು ಅಂದ್ರೆ ವಿವೇಕಾನಂದರು. ಹಾಗಾದರೆ ವಿಶಾಲಸ್ತ ಮನಸ್ಕರಾಗಿರಬೇಕು, ಎಲ್ಲ ಚಿಂತನೆ ಉದಾತ್ತ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು, ಎಲ್ಲ ಧರ್ಮಗಳ ಅಧ್ಯಯನವನ್ನು ಮಾಡಬೇಕು. ವಿದ್ಯಾರ್ಥಿಗಳೇ, ನಾವು 8ನೇ ತರಗತಿಯಲ್ಲಿ ಮತ್ತು 9ನೇ ತರಗತಿಯಲ್ಲಿ ಓದ್ಕೊಂಡು ಬಂದ್ವಿ. ಮಗ್ಗದ ಸಹಾಯದಲ್ಲಿ ಧಾರ್ಮಿಕ ಸಹಿಷ್ಣುತೆ ಹೇಗಿತ್ತು ಅಂತ ಬಾಗಲೂರು ದೇವರಾಯರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳ. ತದನಂತರದಲ್ಲಿ ನಾವು ಕನ್ನಡ ಮೌಲ್ಯ ಪಾಠ ನೋಡ್ಕೊಂಡು ಬಂದ್ವಿ. ಅದರಲ್ಲಿ ಮುಸ್ಲಿಂ ಗುರು ಆದಂಥ ಮೌಲ್ವಿಯವರು ಕುಮಾರವ್ಯಾಸ ಭಾರತವನ್ನು ಎಷ್ಟು ನಿರಗಳವಾಗಿ ಓದ್ತಿದ್ರು ಅನ್ನೋದು, ಅವರು ಕಲಿತದ್ದು 3 ವರ್ಷ ಕನ್ನಡ, ಆದರೂ 30 ವರ್ಷ ಹೇಗೆ ನಿಭಾಯಿಸ್ತಿದ್ರು ಅನ್ನುವಂಥದ್ದು. ಕನ್ನಡವನ್ನು ಒಂದು ಕಣ್ಣು ಮುಚ್ಚಿ ಒಂದು ಕ್ಷಣ ಮಾತಾಡಕತ್ಬಿಟ್ರು ಅಂದ್ರೆ ಲಕ್ಷೋಪಲಕ್ಷ ಜನ ಇರಲಿ, ಎಲ್ಲರೂ ಮಕ್ಕಳಂತೆ ಅವರು ಇದ್ಕೊಂಡು ಭಾವಿಸ್ಕೊಂಡು ಮಾತಾಡ್ತೀನಿ, ನಾನೊಬ್ಬ ಆದರ್ಶ ಶಿಕ್ಷಕ ಅಂತ ಕೂಡ ಮೆಚ್ಚುಗೆಗೆ ಪಾತ್ರ ಆಗಿರುವಂಥ ವಿಚಾರವನ್ನು ನೋಡ್ಕೊಂಡು ಬಂದಿವಲ್ವ ಮಕ್ಕಳೇ. ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತಿ? ಧಾರ್ಮಿಕ ಸಹಿಷ್ಣುತೆ, ಅನ್ಯ ಧರ್ಮದ ದ್ವೇಷ ಇಲ್ಲ, ಅನ್ಯ ಧರ್ಮದ ಪ್ರೇಮ ಐತಿ. ತಾವು ಧರ್ಮವನ್ನು ಅರಿತುಕೊಂಡು ಮತ್ತೊಂದು ಧರ್ಮದ ಬಗ್ಗೆ ಪ್ರೀತಿ ಪ್ರೇಮ ಭಾವವನ್ನು ಇಟ್ಕೊಂಡ್ರೆ ಅದೇನಾಗ್ತದೆ ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ಅಂತ ಆಗ್ತೈತಿ. ಆದ್ರೆ ಏಕಧರ್ಮ ಅಂದರೆ ಒಂದೇ ಧರ್ಮವನ್ನು ನಂಬ್ಕೊಂಡು ನಾನು ಹೇಳಿದ್ದೇ ಸರಿ ಅನ್ನುವಂಥದ್ದು ಐತಲ್ವಾ, ಇದು ಜೀವ ವಿರೋಧ ಆಗ್ತೈತಿ. ಜೀವಕ್ಕೆ ಏನಾಗ್ತೈತಿ? ಕುತ್ತಾಗ್ತೈತಿ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತೈತಿ. ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯು ಜೀವ ವಿರೋಧ ಎಂದು ವಿವೇಕಾನಂದರು ಭಾವಿಸಿದ್ದರು. ಯಾವುದೇ ಧರ್ಮ ಇರಲಿ, ಒಂದೇ ಧರ್ಮಕ್ಕೆ ನಾವೇನಾಗಬಾರ್ದು ಅಂದ್ರೆ ಜೋತ್ ಬಿದ್ದುಕೊಂಡು ಕುಂಡ್ರಬಾರ್ದು ಅನ್ನುವಂಥ ವಿಚಾರವನ್ನು ಭಾಳ ಚೆಂದಾಗಿ ಹೇಳಿದ್ದರು. 11/9/1893 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಅವರು ನೋಡ್ರಿ 1893 11ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂತಹ
ಸರ್ವಧರ್ಮ ಸಮ್ಮೇಳನ ಚಿಕಾಗೋದಲ್ಲಿ, ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಏನು ಹೇಳಿದರು ಅನ್ನುವಂಥದ್ದನ್ನು ನೋಡುವ. ಸ್ವಮತಾಭಿಮಾನ ಮತ್ತು ಅನ್ಯಮತ ದ್ವೇಷ ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಭಿಮಾನಗಳು ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಸ್ವಮತಾಭಿಮಾನ, ನಮ್ಮದೇ, ನಾನೇ, ನಮ್ಮದು ಅನ್ನುವಂಥ ಅಹಂಕಾರ ಧರ್ಮ ಇದೆಲ್ಲ ಇದು. ನೆಕ್ಸ್ಟು ಸ್ವಮತಾಭಿಮಾನ, ಅನ್ಯಮತ ದ್ವೇಷ, ಬೇರೆದನ್ನು ವಿರೋಧಿಸುವಂಥದ್ದು. ನಾನು ಹಿಂದೂ ಮುಸ್ಲಿಂ ವಿರೋಧಿ, ನಾನು ಹಿಂದೂ ಮುಸ್ಲಿಂ ವಿರೋಧಿ, ಅಥವಾ ನಾನು ಮುಸ್ಲಿಂ ಹಿಂದೂ ವಿರೋಧಿ ಅನ್ನುವಂಥದ್ದು ಐತಲ್ವ. ಸ್ವಮತಾಭಿಮಾನ, ಅನ್ಯ ಧರ್ಮ, ಅನ್ಯಮತ ದ್ವೇಷ ಐತಲ್ವ, ಅನ್ಯಮತ ದ್ವೇಷ ಇವುಗಳಿಂದ ಉತ್ಪನ್ನವಾದಂಥ ಘೋರ ಧಾರ್ಮಿಕ ದುರಭಿಮಾನಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಇವುಗಳಿಂದ ಉತ್ಪಾದನೆ ಆಗಿದೆ. ನಾವು ಹಿಂದೂಗಳು ಅವ್ರಿಗೆ ಹೋಗ್ಕೊಡ್ದು, ಮುಸ್ಲಿಮ್ಸ್ ಅಂದರೆ ತಿನ್ಕೊಡ್ದು, ಹೋಗ್ಕೊಡ್ದು, ಅವ್ರ ಮನೆ ಬರ್ಕೊಡ್ದು, ಅವ್ರು ನಮ್ಮದೇನು ಮುಟ್ಕೊಡ್ದು ಅನ್ನುವಂಥದ್ದು. ನಾವು ಮುಸ್ಲಿಮ್ಸ್ ಹಿಂದೂಗಳನ್ನ ಮನೆಗೆ ಬರ್ಕೊಡೋದು, ಅವರ ವಿಭೂತಿ ಆಗಲಿ, ಸದಾಚಾರ ಅವ್ರದ್ದು ಯಾವುದು ನಮ್ಮ ಮನೆಗೆ ಬೇಡ ಅಂದ್ರೆ ನಮ್ಮದ ಬಗ್ಗೆ ಅಭಿಮಾನ ಇಟ್ಕೊಂಡು ಮತ್ತೊಬ್ಬರನ್ನ ದ್ವೇಷ ಮಾಡುವಂಥ ಈ ದುರಭಿಮಾನಗಳು ಇವತ್ತೇನಾಗ್ತಿರುತ್ತೆ ಅಂದ್ರೆ ಜಗತ್ತಿನ ತುಂಬ ಆವರಿಸಿಕೊಂಡಿದೆ ಅನ್ನುವಂಥ ವಿಚಾರವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂತಹ 11ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ನಡೆದಂಥ 1883ರಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾರು ಮಾತನಾಡಿದ್ರು ಮಕ್ಕಳ ಅಂತಂದರೆ ವಿವೇಕಾನಂದರು ಹೇಳಿದ್ರಂತೆ. ಇಂತಹ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ಸ್ವಮತಾಭಿಮಾನ, ಅನ್ಯಮತ ದ್ವೇಷ ದೈತ್ಯರು ಇರದೇ ಇದ್ದರೆ, ಸ್ವಮತಾಭಿಮಾನ ಪ್ರೀತಿ ಹಾಗೆ ಅನ್ಯಮತ ದ್ವೇಷ ವ್ಯಕ್ತಿಗಳು ಜಗತ್ತಿನಲ್ಲಿ ಇರದೇ ಇದ್ರೆ ಇವತ್ತು ಜಗತ್ತು ಎಷ್ಟು ಸುಂದರವಾಗಿ ಬೆಳೀತಾ ಇತ್ತು, ಎಷ್ಟೋ ಅದ್ಭುತವಾಗಿ ಬೆಳೀತಾ ಇತ್ತು. ಬರೀ ನಮ್ಮದನ್ನೇ ನಾವು ಪ್ರೀತಿ ಮಾಡ್ಕೊಂಡು ಮತ್ತೊಬ್ಬರನ್ನ ದ್ವೇಷ ಮಾಡುವಂಥ ಒಂದು ಅಂಧಾನುಕರಣೆ ಐತಲ್ವಾ, ಈ ಒಂದು ಧಾರ್ಮಿಕ ಕೋಮುವಾದ ಐತಲ್ವಾ, ಇದನ್ನು ದೈತ್ಯರು ಜಗತ್ತಿನಲ್ಲಿ ಇರದೇ ಇದ್ರೆ ಈ ಜಗತ್ತು ಬಹಳ ಸುಂದರವಾಗ್ತಿತ್ತು, ವಿಶಾಲವಾಗಿ ಬೆಳೀತಿತ್ತು ಅನ್ನುವಂಥ ಒಂದು ಅಂಶವನ್ನು ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಈ ಥರ ಮತ್ತೆ ಬಂದು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಎಲ್ಲರೂ ಹಿಂದೂಗಳಾಗುವಂಥದ್ದು, ಎಲ್ಲರೂ ಮುಸ್ಲಿಮರಾಗುವಂಥವ್ರು, ಎಲ್ಲರೂ ಯಹೂದಿಗಳಾಗುವಂಥ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆಗಳು ನಾಶವಾಗುವುದು, ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನು ತೋರಬೇಕು. ಒಂದು ತೋಟದಲ್ಲಿ ಬಗೆಯ ಹೂಗಳಿದ್ದರೆ ನೋಟಕ್ಕೆ ಎಷ್ಟು ಚಂದವಾಗಿರುತ್ತೋ ಹಾಗೆ ಈ ಒಂದು ಜಗತ್ತಿನಲ್ಲಿ ಬಗೆಯ ಧರ್ಮಗಳು, ಬಗೆಯ ಆಚರಣೆಗಳಿದ್ದು ಧಾರ್ಮಿಕ ಸಹಿಷ್ಣುತೆ ಇದ್ದರೆ ಅದುವೇ ಚಂದ, ಅದುವೇ ಜೀವನ ಏನಾಗಿರಬೇಕು, ವೈವಿಧ್ಯಮಯವಾಗಿರಬೇಕು. ಏಕಧರ್ಮ ಆಚರಣೆ, ಏಕಮತ ಸ್ವಾಭಿಮಾನ ಇವು ಪ್ರಪಂಚಕ್ಕೆ ಇಂತಹ ಒಂದು ದುರದಿನ ಬರದೇ ಇರಲಿ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರ ಅಂತಂದ್ರೆ ವಿವೇಕಾನಂದರು ಹೇಳ್ತಾರ. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದಾರೆ ಎಂದು ತಿಳಿದು ಬರುತ್ತದೆ. ಇವೆಲ್ಲ ಧಾರ್ಮಿಕ ವಿಚಾರಗಳನ್ನು ನಾವು ನೋಡ್ತಾ ಬಂದರೆ ಅವರು ಕಾಣಿಸುತ್ತೆ. ಈ ವಿಚಾರದಲ್ಲಿ ಎದ್ದು ಕಾಣುವಂಥ ಅಂಶ ಏನು ಅಂತಂದರೆ ಅವರು ಧಾರ್ಮಿಕ ವಿರೋಧಿಯಾಗಿದ್ದರು, ಕೋಮುವಾದದ, ಜಾತಿವಾದದ ವಿರೋಧಿಯಾಗಿದ್ದರು ವಿವೇಕಾನಂದರು. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು, ಅದೇ ಅಂತಿಮವೆಂದು ನಂಬಿಸುತ್ತಾ ಪರಧರ್ಮ ದ್ವೇಷ ಬಿತ್ತಿ ಬೆಳೆಸುತ್ತದೆ. ಕೋಮುವಾದ ಏನು ಮಾಡ್ತದೆ ಅಂತ ಆಗಲೇ ಹೇಳಿದೆ ಮಕ್ಕಳ, ನಾನು ನಮ್ಮದು ಶ್ರೇಷ್ಠ, ನಮ್ಮದೇ ಉತ್ತಮವಾದದ್ದು. ವಿದ್ಯಾರ್ಥಿಗಳು, ಒಟ್ಟಾರೆ ನಾವು ವಿವೇಕಾನಂದರ ಚಿಂತನೆಗಳನ್ನು ಅವಲೋಕಿಸಿದಾಗ ನಮಗೆ ಏನು ತಿಳಿತೈತೆ ಅಂತ ಅವರು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯ ವಿರೋಧಿಗಳಾಗಿದ್ದರು. ಏಕಧರ್ಮ ಮತ್ತು ಏಕ ಸಂಸ್ಕೃತಿಯನ್ನು ಅನುಸರಿಸುವಂಥ ದಿನ ಒಂದು ಜಗತ್ತಿಗೆ ಬಾರದಿರಲಿ, ಅದೆಂತಹ ದಿನ ಅಂದರೆ ದುರ್ದಿನ ಜಗತ್ತಿಗೆ ಬಾರದಿರಲಿ ಅನ್ನುವಂಥ ಸಂಗತಿಯನ್ನು ಕೂಡ ಅವರು ಹೇಳಿದರು. ಜೊತೆಗೆ ಹೇಳ್ತಾರೆ ನೋಡ್ರಿ, ಎಲ್ಲ ಧರ್ಮಗಳು ಕೋಮುವಾದದ ವಿಚಾರಕ್ಕೆ ಬಂದಾಗ ಏಕಧರ್ಮ ಮತ್ತು ಏಕ ಸಂಸ್ಕೃತಿ ಏನನ್ನು ಬಿತ್ತೈತಿ ಜನರಲ್ಲಿ ಅಂತಂದ್ರೆ ಸ್ವಮತಾಭಿಮಾನ ಮತ್ತು ಅನ್ಯಮತ ದ್ವೇಷ ಅನ್ನುವಂಥ ಒಂದು ವಿಷ ಬೀಜವನ್ನು ಬಿತ್ತಿ ಜಗತ್ತಿನ ತುಂಬ ಅದು ಹರಡುವ ಹಾಗೆ ಮಾಡ್ತೈತಿ ಅನ್ನುವಂಥದ್ದನ್ನು ಹೇಳ್ತಾರೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟಾ ವಿರೋಧಿಗಳಾಗಿದ್ದರು. ಎಂತಹದ್ದು ಸ್ವಮತಾಭಿಮಾನ ಮತ್ತು ಅನ್ಯಮತ ದ್ವೇಷ ವಿರೋಧಿಗೆ ಇವರು ಏನಾಗಿದೆ ಅಂದರೆ ಕಟ್ಟಾ ವಿರೋಧಿಯಾಗಿದ್ದರು. ಈ ಥರದಂಥ ಅಂಶಗಳು ಬೇಡವಾ ಅಂತ ಹೇಳ್ತಿದ್ರು. ಕುವೆಂಪು ಅವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಕುವೆಂಪು ಅವರು ವಿವೇಕಾನಂದರ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ, ವಿವೇಕಾನಂದರು ಎಂದರೆ ಮಾನವತಾ ಮಿತ್ರರು. ಗಂಡು ಹೆಣ್ಣು, ಮೇಲು ಕೀಳು ಅಥವಾ ಉಚ್ಚ ನೀಚ, ಬಡವ ಬಲ್ಲಿದ ದಲಿತ ಅನ್ನುವಂತಹ ಯಾವುದೇ ಏನಪ್ಪ ಅಂದ್ರೆ ಸ್ಥಾನಮಾನಗಳಿದೆ ಅಥವಾ ಏನು ಭೇದ ಭಾವಗಳಿರ್ತದೆ, ಇಡೀ ಮಾನವನ
ಮಾನವನನ್ನು ಮಾನವನ ರೀತಿಯಲ್ಲಿ ಮನುಷ್ಯತ್ವದ ರೀತಿಯಲ್ಲಿ ನೋಡಿದ್ದರಿಂದ ಅವನು ಮಾನವತಾ ಮಿತ್ರನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರೆ ಅಂದರೆ ವಿವೇಕಾನಂದರ ಬಗ್ಗೆ ಕುವೆಂಪು ಅವರು ಹೇಳ್ತಾರೆ. ವಿವೇಕಾನಂದರು ಹಾಗಾದರೆ ಕುವೆಂಪು ಅವರ ದೃಷ್ಟಿಕೋನದಲ್ಲಿ ಹೇಗಿದ್ದಾರೆ ಅಂದರೆ ಮಾನವತಾ ಮಿತ್ರ, ವಿಶ್ವ ಭಾತೃತ್ವ ನಿಯಮವನ್ನು ಹೊಂದಿ ಇಡೀ ಕುಟುಂಬವೇ ನನ್ನ ಮನೆ, ಇಲ್ಲಿರುವವರೆಲ್ಲರೂ ನನ್ನ ಸಹೋದರ ಸಹೋದರಿಯರು, ವಸುದೈವ ಕುಟುಂಬ. ಎಂಥದ್ದು ವಸುದೈವ ಕುಟುಂಬ ಅನ್ನುವಂಥದ್ದು ಬರ್ತಲ್ವ, ಇಡೀ ಜಗತ್ತೇ ನನ್ನ ಮನೆ, ಇಲ್ಲೆಲ್ಲರೂ ನನ್ನ ಸಹೋದರ ಸಹೋದರಿಯರು ಅಥವಾ ನನ್ನ ಬಂಧು ಬಳಗದವರು ಅಂತ ಅಂದ್ಕೊಂಡು ಹೋಗ್ಬಿಟ್ರೆ ಏನಾಗ್ತೈತಿ, ಯಾವುದೇ ಜಾತಿವಾದ, ಕೋಮುವಾದ, ಅನ್ಯಮತ ದ್ವೇಷ, ಸ್ವಮತಾಭಿಮಾನ ಇವು ಯಾವುವು ಬರುವುದಿಲ್ಲ. ಆದ್ರೆ ನಾವು ಒಂದನ್ನೇ ವಿಷ ಬೀಜ ಬಿತ್ತಿ ಒಂದನ್ನೇ ಬೆಳೆಸ್ತಾ ಹೋಗ್ಬಿಟ್ಟಿವಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಜಗತ್ತು ಅನ್ನೋದು ದುರ್ಮಯವಾಗ್ತೈತಿ, ಘನೀಭೂತವಾಗ್ತೈತಿ. ಜೊತೆಗೆ ಅದರಿಂದ ಸ್ಫೋಟಿಸಿರುವಂಥ ವಿಷಕಾರಿ ಇದು ಏನಪ್ಪ ಅಂದರೆ ಇಡೀ ಜಗತ್ತನ್ನೇ ಹಾಳು ಮಾಡುವಂಥ ಒಂದು ಸಂದರ್ಭ ಬರ್ತೈತೆ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರೆ ಅಂದರೆ ವಿವೇಕಾನಂದರು ಹೇಳ್ತಾರೆ. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ, ನಾವೆಲ್ಲರೂ ಮನುಷ್ಯರು ಅನ್ನುವಂಥ ಒಂದು ಮನುಷ್ಯತ್ವದ ಮಹಿಮೆಯನ್ನು ನಾವೆಂದೂ ಮರೆಯುವುದು ಬೇಡ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆಯೂ ಬರುವುದಿಲ್ಲ. ಹಾಗಾದರೆ ನಾವೇ ದೇವರು. ಯಾರು ಕಷ್ಟಕ್ಕೆ ಕನಿಕರ ತೋರಿಸ್ತಾರೋ, ಯಾರಿಗೆ ಹಸಿದವನಿಗೆ ಅನ್ನವನ್ನು ಕೊಡಬೇಕು, ಯಾರು ಏನಪ್ಪ ಅಂತ ಅಜ್ಞಾನದಲ್ಲಿದ್ದಾರೋ, ಅನಕ್ಷರಸ್ಥರಾಗಿದ್ದಾರೋ ಅವರಿಗೆ ಜ್ಞಾನವಂತರನ್ನಾಗಿ ಶಿಕ್ಷಣವಂತರನ್ನಾಗಿ ಮಾಡುವುದ ಒಂದು ದೇವರು ಮಾಡಿದಂಥ ಕೆಲಸ. ನೋಡಿರಿ, ನಮ್ಗೆ ಕಷ್ಟ ಇತ್ತು, ಕಷ್ಟದ ಸಂದರ್ಭದಲ್ಲಿ ಆ ವ್ಯಕ್ತಿ ದೇವರು ಬಂದ ಹಾಗೆ ಬಂದ ಅನ್ನುವಂಥ ಮಾತನ್ನು ಹೇಳ್ತೀವಿ. ನಮ್ಮ ಪಾಲಿನ ದೇವರು ಅವರೇ ಅನ್ನುವಂಥ ಒಂದು ಅರ್ಥವನ್ನು ಕೂಡ ಕಲ್ಪಿಸ್ತೀವಿ. ಹಾಗಿದ್ದಾಗ ನಮಗಿಂತ ದೇವರು ಅಥವಾ ಹಿಂದೆನೂ ಇಲ್ಲ ಮುಂದೆನೂ ಬರುವುದಿಲ್ಲ. ಯಾರು ಕಷ್ಟದಲ್ಲಿ ಸಹಾಯ ಆಗ್ತಾರೋ, ಯಾರು ಕನಿಕರ ತೋರಿಸ್ತಾರೋ, ಯಾರು ಮಾನವೀಯತೆಯಿಂದ ನಿಲ್ತಾರೋ, ಯಾರು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಅವುಗಳನ್ನು ಆಚರಣೆಯಲ್ಲಿ ತರ್ತಾರೋ ಅವರಿಗಿಂತ ದೊಡ್ಡದಾದಂಥ ದೇವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಮುಂದೂ ಇಲ್ಲ, ಹಿಂದೂ ಬರುವುದಿಲ್ಲ ಅನ್ನೋಂಥ ವಿಚಾರವನ್ನು ಇಲ್ಲಿ ಬಹಳ ಚೆಂದ ಹೇಳ್ತಾರೆ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮಸ್ಮಿ ಎಂಬ ಮಹಾಭಾರತೀಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಇವ್ರು ಯಾರ್ಯಾರು? ಈ ಕೃಷ್ಣ ಅನ್ನುವಂಥವನು, ಬುದ್ಧ ಅನ್ನುವಂಥವನು, ಆಮೇಲೆ ಯಾರು ರಾಮ ಅನ್ನುವಂಥವ್ರು, ಇವರೆಲ್ಲರೂ ಏನು ಅಂತಂದ್ರೆ ಸಮುದ್ರದ ತರಂಗಗಳಿದ್ದ ಹಾಗೆ, ಸಮುದ್ರದ ಬಗೆಯ ತರಂಗಗಳಿದ್ದ ಹಾಗೆ ಇವರು ನೆಪ ಮಾತ್ರ, ಸಂದೇಶವನ್ನು ಹೇಳಿದಂಥವ್ರು ಮಾತ್ರ ಅನ್ನುವಂಥ ವಿಚಾರವನ್ನು ಯಾರು ಹೇಳ್ತಾರೆ ಇಲ್ಲಿ? ವಿವೇಕಾನಂದರು ತಮ್ಮ ಚಿಂತನೆಯನ್ನು ಹೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಕೂಡ ಜೀವನದಲ್ಲಿ ಎಂತಹ ನಿರ್ಧಾರವನ್ನು ತೆಳಿಬೇಕಾಗ್ತೈತೆ ಅಂದ್ರೆ ಕಷ್ಟದಲ್ಲಿದ್ದಂಥವರಿಗೆ, ಆಮೇಲೆ ಯಾರು ನಿರ್ಗತಿಕರಿದ್ದಾರೋ, ಯಾರು ಅಸಹಾಯಕರಿದ್ದಾರೋ, ಯಾರು ದುರ್ಬಲರಿದ್ದಾರೋ, ಅವ್ರಿಗೆ ಯಾರು ರೋಗ ರುಜಿನಗಳಿಂದ ಕೂಡಿದ್ದಾರೋ ಅಂಥವರಿಗೆ ಸಹಾಯವನ್ನು ಮಾಡುವುದರ ಮೂಲಕ ಮೇಲು ಕೀಳು ಉಚ್ಚ ನೀಚ ಅನ್ನುವಂಥ ಭೇದ ಭಾವವನ್ನು ತೊರೆದು ಹಾಕಿ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ವಿಚಾರ ಮಾಡ್ತಾರೆ ಏನಾಗ್ತೈತಿದೋ ಒಂದು ಉತ್ತಮವಾದಂಥ ಸಮಾಜವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನುವಂಥ ಅಂಶವನ್ನು ನಾವು ಸ್ವಾಮಿ ವಿವೇಕಾನಂದರ ಚಿಂತನೆಗಳ ಮೂಲಕ ತಿಳಿದುಕೊಳ್ಬೋದು ವಿದ್ಯಾರ್ಥಿಗಳೇ. ವಿವೇಕಾನಂದರ ವಿರೋಧಾರ್ಥ ನಿಲುವುಗಳು ಮಾತ್ರವಾಗಿರದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾಗಿದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅವರು ಕೇವಲ ವೈಯಕ್ತಿಕ ನೆಲೆಯಲ್ಲಿ ಹೇಳಿಲ್ಲ, ಇಡೀ ಸಮಾಜವನ್ನು ತಿಳುವಂಥ ಸಮಾಜದಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವಂತಹ ಒಂದು ನಿಲುವನ್ನು, ಉನ್ನತವಾದಂಥ ನಿಲುವನ್ನು ವಿವೇಕಾನಂದರು ಹೊಂದಿದ್ದರು. ಅಂತಹದ್ದನ್ನೇ ತಮ್ಮ ಜೀವಿತಾವಧಿಯವರು ಕೂಡ ಸಮಾಜದ ಅಭಿವೃದ್ಧಿ ಕಾರ್ಯದಲ್ಲಿ ಅವರು ಕಳೆದುಕೊಳ್ಳುವಂಥ ವಿಚಾರವನ್ನು ನೋಡ್ತೀವಿ. ಅವರದ್ದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ, ಬೆಳಗುವಂತಹ ಒಂದು ವ್ಯಕ್ತಿತ್ವ, ಸಮಾಜ ಅಭಿಮುಖವಾದಂಥ ಒಂದು ವ್ಯಕ್ತಿತ್ವ, ಸಮಾಜ ಅಭಿವೃದ್ಧಿಯಾದಂಥ ಒಂದು ವ್ಯಕ್ತಿತ್ವವನ್ನು ಯಾರು ಹೊಂದಿದ್ರು ಅಂತಂದರೆ ವಿವೇಕಾನಂದರು ಹೊಂದಿದ್ರು. ಅವರದ್ದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ, ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೂಲ ತತ್ವ. ಯಾರ್ಯಾರು ಉದ್ಧಾರ ಮಾಡುವುದಾಗಿತ್ತು? ದೀನರು, ದಲಿತರು, ದುರ್ಬಲರು, ಆಮೇಲೆ ರೋಗ ರುಜಿನಗಳಿಂದ ಕೂಡಿರುವಂಥವರು, ಬಡವರಿಗೆ ಕನಿಕರನ್ನು ತೋರಿಸುವಂಥದ್ದೇ ಅವರ ಮೂಲ ಏನಾಗಿತ್ತು ಅಂತಂದ್ರೆ ತತ್ವವಾಗಿತ್ತು. ಅವರ ಧರ್ಮದ ಮೂಲ ತತ್ವವಾಗಿತ್ತು. ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯ. ವಿವೇಕಾನಂದರು ಇಂದಿಗೂ ಯಾಕೆ ಸತ್ಯ ಅಂತಂದರೆ ಅವರು ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಂಡಿದ್ರು. ಮಾನವೀಯ ಮೌಲ್ಯಗಳನ್ನು, ಮಾನವತೆಯನ್ನು ಮೆರೆಯುವುದರಲ್ಲಿ ಮುಂದಾಗಿದ್ದರು, ಮನುಷ್ಯತ್ವವನ್ನು ಮೆರೆಯುವುದರಲ್ಲಿ ಮುಂದಾಗಿದ್ದರು. ಯಾರು ಬಡವರಿದ್ದಾರೋ, ಯಾರು ನಿರ್ಗತಿಕರಿದ್ದಾರೋ, ಯಾರು ದುರ್ಬಲರಿದ್ದಾರೋ ಅಂಥವರ ಸಹಾಯಕ್ಕಾಗಿ ಮುಂಚೂಣಿಯಲ್ಲಿ ನಿಂತಿದ್ದವರು, ಮಾನವೀಯತೆಯನ್ನು ಮೆರೆದಂಥ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿರುವಂಥವರು, ಉನ್ನತ ಏನಪ್ಪ ಅಂದರೆ ಚಿಂತನೆಯನ್ನು ಹೊಂದಿರುವಂಥ ಶಿಖರದ ವ್ಯಕ್ತಿ ಯಾರು ಅಂತಂದರೆ
ವಿವೇಕಾನಂದರಾಗಿದ್ದಾರೆ. ಹಾಗಾಗಿ ವಿವೇಕಾನಂದರು ಹೋದರೂ ಕೂಡ ವಿವೇಕಾನಂದರ ಚಿಂತನೆಗಳು ಇಂದಿಗೂ ಸತ್ಯ ಆಗಿರುವುದು ಅಂತಹ ಒಂದು ಉದಾತ್ತ ಚಿಂತನೆಗಳನ್ನು ಅವರು ಹೊಂದಿದ್ದರ ಸಲುವಾಗಿ ಅವರು ಇಂದಿಗೂ ಪ್ರಸ್ತುತ ಆಗಿದ್ದಾರೆ. ಅವರು ಚಿಂತನೆಗಳು ಇಂದಿಗೂ ಕೂಡ ಸತ್ಯವಾಗಿದ್ದಾವೆ, ಅಮರವಾಗಿದ್ದಾವೆ ಅನ್ನುವಂಥ ಒಂದು ಸಂದೇಶವನ್ನು ಪ್ರಸ್ತುತ ನಾವು ಈ ಪಾಠದಲ್ಲಿ ವಿದ್ಯಾರ್ಥಿಗಳೇ ಗಮನಿಸ್ತೀವಿ. ಇಂತಹ ವಿಚಾರಗಳನ್ನು ನಾವು ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. 100 ವರ್ಷ ಇಲಿಯಾಗಿ ಬದುಕುವುದಕ್ಕಿಂತ 3 ವರ್ಷ ಹುಲಿಯಾಗಿ ಬದುಕುವುದು ಮೇಲು ಅನ್ನೋ ಹಾಗೆ ಇಲ್ಲಿ ತಾವು ಬದುಕಿದುದ್ದಷ್ಟು ಉನ್ನತವಾದಂಥ ಚಿಂತನೆಗಳನ್ನು ಮಾಡ್ತಾ ಏನಪ್ಪ ಅಂತಂದರೆ ಸಮಾಜವನ್ನು ಒಂದು ಉನ್ನತ ಹಂತಕ್ಕೆ ಒಯ್ಯುವಂಥ ಕೋಮುವಾದ ವಿರೋಧಿಯಾಗಿದ್ದರೆ ಜಾತಿವಾದ ವಿರೋಧಿನೂ ಆಗಿದ್ದಂಥವರು. ಯಾವುದೋ ಸಮಾಜಕ್ಕೆ ಇಡೀ ಸಮಾಜಕ್ಕೆ ಒಂದೇ ಧರ್ಮವನ್ನು ಅನುಸರಿಸುವ ದುರ್ದಿನ ಬರದಿರಲಿ ಅನ್ನುವಂಥ ಒಂದು ಚಿಂತನೆಯನ್ನು ವ್ಯಕ್ತಪಡಿಸಿದವರು ಯಾರಾದ್ರೆ ವಿವೇಕಾನಂದರು. ಅಂತಹ ಚಿಂತನೆಗಳನ್ನು ಕೂಡ ನಾವು ನಮ್ಮ ಜೀವನದುದ್ದಕ್ಕೂ ಬೆಳೆಸ್ಕೊಂಡು ಸಮಾಜವನ್ನು ಒಂದು ಅಭಿವೃದ್ಧಿ ಪಥದತ್ತ ಒಯ್ಯುವ ಅದು ನಿಮ್ಮಿಂದನೇ ಆಗಲಿ ಅನ್ನುವಂಥ ಕಾರ್ಯ ಅಂತ ಈ ಪಾಠದ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಆಶಿಸ್ತೀನಿ ಮಕ್ಕಳ.